ದೇವರ 10 ಆಜ್ಞೆಗಳು. ಕ್ರೈಸ್ತ ಧರ್ಮದಲ್ಲಿ ದೇವರು ಮೋಶೆಯ ಮೂಲಕ ನೀಡಿದ ಮಹತ್ವದ ನಿಯಮಗಳೇ ಈ 10 ಆಜ್ಞೆಗಳು. ಈ ಆಜ್ಞೆಗಳು ನಮ್ಮ ನೈತಿಕ ಮತ್ತು ಧಾರ್ಮಿಕ ಜೀವನವನ್ನು ಪಾವನಗೊಳಿಸಲು ಮಾರ್ಗದರ್ಶನ ನೀಡುತ್ತವೆ. ಪ್ರತಿಯೊಂದು ಆಜ್ಞೆಯಲ್ಲಿಯೂ ಆಳವಾದ ಅರ್ಥ ಅಡಗಿದೆ. ನಾವು ಈ ಆಜ್ಞೆಗಳನ್ನು ಹೃದಯದಿಂದ ಪಾಲಿಸಿದರೆ ನಮ್ಮ ಜೀವನ ದೇವರ ಇಚ್ಛೆಯಂತೆ ಪವಿತ್ರವಾಗುತ್ತದೆ. ಈ ಆಜ್ಞೆಗಳು ಬೈಬಲ್ನ ವಿಮೋಚನಕಾಂಡ 20ನೇ ಅಧ್ಯಾಯ 2-17ನೇ ವಚನ ಮತ್ತು ಧರ್ಮೋಪದೇಶಕಾಂಡ 5ನೇ ಅಧ್ಯಾಯ 6-21ನೇ ವಚನದಲ್ಲಿ ಉಲ್ಲೇಖಗೊಂಡಿದೆ. ಪ್ರತಿಯೊಂದು ಆಜ್ಞೆಯ ಅರ್ಥವನ್ನು ವಿವರವಾಗಿ ನೋಡೋಣ. ಮೊದಲನೆಯ ಆಜ್ಞೆ, ನಿಜವಾದ ಏಕದೇವರನ್ನು ಆರಾಧಿಸು. ವಿಮೋಚನಕಾಂಡ 20ನೇ ಅಧ್ಯಾಯ 3ನೇ ವಚನದಲ್ಲಿ, ನನಗೆ ವಿರುದ್ಧವಾಗಿ ಬೇರೆ ದೇವರನ್ನು ಇರಿಸಿಕೊಳ್ಳಬೇಡ ಎಂಬುದಾಗಿದೆ. ಈ ಆಜ್ಞೆ ನಮಗೆ ಏಕದೇವರ ಆಸ್ಥೆಯನ್ನು ಕಲಿಸುತ್ತದೆ. ನಾವು ದೇವರ ಮೇಲಿನ ವಿಶ್ವಾಸವನ್ನು ಅಚಲವಾಗಿ ಇರಿಸಬೇಕು. ದೇವರ ಹೊರತು ಬೇರೆ ದೇವತೆಗಳ ಆರಾಧನೆ, ವಿಗ್ರಹಾರಾಧನೆ, ಮೂಢನಂಬಿಕೆ, ಜ್ಯೋತಿಷ್ಯ ಇವುಗಳಿಂದ ದೂರವಿರಬೇಕು. ದೇವರ ಮುಂದೆ ನಿಷ್ಠೆ ಮತ್ತು ಶುದ್ಧತೆಯಿಂದ ಇರಬೇಕು. ಜ್ಯೋತಿಷ್ಯ, ವಾಸ್ತು, ಮಾಟಮಂತ್ರ ಮುಂತಾದ ಮೂಢನಂಬಿಕೆಗಳತ್ತ ಒಲಿಯಬಾರದು. ನಿಜವಾದ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ದೇವರನ್ನು ಆರಾಧಿಸಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. ಎರಡನೆಯ ಆಜ್ಞೆ, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ. ವಿಮೋಚನಕಾಂಡ 20ನೇ ಅಧ್ಯಾಯ 7ನೇ ವಚನದಲ್ಲಿ, ನಿನ್ನ ದೇವರಾದ ಯೆಹೋವನ ಹೆಸರನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ ಎಂಬುದಾಗಿದೆ. ದೇವರ ನಾಮವನ್ನು ಗೌರವದಿಂದ ಉಚ್ಚರಿಸಬೇಕು. ದೇವರ ಹೆಸರಿನಲ್ಲಿ ಸುಳ್ಳು ಪ್ರತಿಜ್ಞೆ ಮಾಡುವುದು, ಅಶ್ಲೀಲ ಮಾತುಗಳಲ್ಲಿ ದೇವರ ಹೆಸರನ್ನು ಬಳಸುವುದು, ದೇವರ ಹೆಸರಿನಲ್ಲಿ ತಪ್ಪು ಮಾಡಲು ಪ್ರಯತ್ನಿಸುವುದನ್ನು ಮಾಡಬಾರದು. ದೇವರ ಹೆಸರನ್ನು ಪ್ರಾರ್ಥನೆ ಮತ್ತು ಭಕ್ತಿಯಿಂದ ಉಚ್ಚರಿಸಬೇಕು. ಶಪಥ ಅಥವಾ ಸುಳ್ಳು ಪ್ರತಿಜ್ಞೆ ಮಾಡಬಾರದು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. ಮೂರನೆಯ ಆಜ್ಞೆ, ದೇವರ ದಿನವನ್ನು ಪರಿಶುದ್ಧವಾಗಿ ಆಚರಿಸು. ವಿಮೋಚನಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ, ಸಬ್ಬತ್ ದಿನವನ್ನು ಪವಿತ್ರವಾಗಿ ಕಾಪಾಡು ಎಂಬುದಾಗಿದೆ. ಭಾನುವಾರವನ್ನು ಪವಿತ್ರವಾಗಿ ಆಚರಿಸಬೇಕು. ಇದು ದೇವರಿಗೆ ಮೀಸಲಾದ ದಿನ. ದೇವಾಲಯಕ್ಕೆ ಹಾಜರಾಗುವುದು, ಪ್ರಾರ್ಥನೆ ಮಾಡುವುದು, ಆರಾಧನೆ ಮಾಡುವುದು ಮುಖ್ಯ. ದೇವರ ಸೇವೆಗೆ ಈ ದಿನವನ್ನು ಮೀಸಲಿಡಬೇಕು. ದೇವಾಲಯಕ್ಕೆ ಹೋಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಶ್ರದ್ಧೆಯಿಂದ ಪರಮಪ್ರಸಾದವನ್ನು ಸ್ವೀಕರಿಸಬೇಕು. ಸಬ್ಬತ್ ದಿನವನ್ನು ದೇವರಿಗೆ ಮೀಸಲಿಡಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. ನಾಲ್ಕನೆಯ ಆಜ್ಞೆ, ನಿನ್ನ ತಂದೆ ತಾಯಿಯನ್ನು ಗೌರವಿಸು. ವಿಮೋಚನಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ, ನಿನ್ನ ತಂದೆ ತಾಯಿಯನ್ನು ಗೌರವಿಸು, ಆಗ ನಿನ್ನ ದಿನಗಳು ದೀರ್ಘವಾಗಿರುತ್ತವೆ ಎಂಬುದಾಗಿದೆ. ಪೋಷಕರಿಗೆ ಗೌರವ ತೋರಿಸುವುದು ದೇವರ ಆಶೀರ್ವಾದ ಪಡೆಯುವ ಪ್ರಮುಖ ಮಾರ್ಗ. ಪೋಷಕರಿಗೆ ಗೌರವ ತೋರಿದರೆ ನಮ್ಮ ಜೀವನ ಸಮೃದ್ಧಿಯಾಗುತ್ತದೆ. ಪೋಷಕರಿಗೆ ಪ್ರೀತಿ ಮತ್ತು ಗೌರವ ತೋರಿಸಬೇಕು. ಅವರ ಮಾತನ್ನು ಕೇಳಬೇಕು ಮತ್ತು ಅವರಿಗೆ ಸಹಾಯ ಮಾಡಬೇಕು. ಕುಟುಂಬ ಮತ್ತು ಹಿರಿಯರ ಮೇಲಿನ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. 5ನೆಯ ಆಜ್ಞೆ, ಕೊಲೆ ಮಾಡಬೇಡ. ವಿಮೋಚನಕಾಂಡ 20ನೇ ಅಧ್ಯಾಯ 13ನೇ ವಚನದಲ್ಲಿ, ನೀನು ಕೊಲೆ ಮಾಡಬಾರದು ಎಂಬುದಾಗಿದೆ. ಪ್ರತಿಯೊಬ್ಬರ ಜೀವವು ದೇವರಿಂದಲೇ ಬಂದಿರುತ್ತದೆ. ಯಾರನ್ನೂ ಕೊಲೆ ಮಾಡುವುದು ಮಾತ್ರವಲ್ಲ, ದ್ವೇಷ, ಅಸಹನೆ, ಹಿಂಸೆ ಇವುಗಳೂ ಕೊಲೆಯಂತೆ.
ಕೋಪ ಮತ್ತು ದ್ವೇಷವನ್ನು ತ್ಯಜಿಸಬೇಕು. ಶಾಂತಿಯುತ ಜೀವನವನ್ನು ನಡೆಸಬೇಕು. ಕೊಲೆ ಮಾಡುವುದು ಎಂದರೆ ಶಾರೀರಿಕವಾಗಿ ಮಾತ್ರವಲ್ಲ, ನಮ್ಮ ಮಾತಿನಿಂದಲೂ ಸಹ ಮಾನಸಿಕವಾಗಿ ಯಾರಿಗೂ ನೋವುಂಟು ಮಾಡಬಾರದು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. 6ನೆಯ ಆಜ್ಞೆ, ವ್ಯಭಿಚಾರ ಮಾಡಬೇಡ. ವಿಮೋಚನ ಕಾಂಡ 20ನೇ ಅಧ್ಯಾಯ 14ನೇ ವಚನದಲ್ಲಿ ನೀನು ವ್ಯಭಿಚಾರ ಮಾಡಬಾರದು ಎಂಬುದಾಗಿದೆ. ವೈವಾಹಿಕ ಜೀವನದಲ್ಲಿ ಶುದ್ಧತೆ ಮತ್ತು ನಂಬಿಕೆಗೆ ಮಹತ್ವ ಇದೆ. ಪತಿಯು ಪತ್ನಿಯೊಬ್ಬಳಿಗೆ ಹಾಗೂ ಪತ್ನಿಯು ಪತಿಯೊಬ್ಬನಿಗೆ ನಿಷ್ಠೆಯಾಗಿರಬೇಕು. ವೈವಾಹಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆ ಇರಬೇಕು. ಪವಿತ್ರ ಸಂಬಂಧಗಳನ್ನು ಅಪಮಾನಗೊಳಿಸಬಾರದು. ಅಶ್ಲೀಲ ಚಿತ್ರಗಳು, ಮಾತುಗಳು ಮತ್ತು ಆಲೋಚನೆಗಳಿಂದ ದೂರವಿರಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. 7ನೆಯ ಆಜ್ಞೆ, ಕದಿಯಬೇಡ. ವಿಮೋಚನ ಕಾಂಡ 20ನೇ ಅಧ್ಯಾಯ 15ನೇ ವಚನದಲ್ಲಿ ನೀನು ಕದಿಯಬಾರದು ಎಂಬುದಾಗಿದೆ. ಇತರರ ಸೊತ್ತನ್ನು ಅಕ್ರಮವಾಗಿ ಪಡೆದುಕೊಳ್ಳುವುದು ತಪ್ಪಾಗಿದೆ. ಇದು ಕೇವಲ ಹಣ ಅಥವಾ ವಸ್ತುಗಳನ್ನು ಕಳವು ಮಾಡುವುದು ಮಾತ್ರವಲ್ಲ, ಗೌರವವನ್ನು ಹಾನಿಗೊಳಿಸುವುದೂ ಕಳ್ಳತನವಾಗಿದೆ. ನಿಷ್ಠೆಯಿಂದ ದುಡಿದು ಜೀವನ ಸಾಗಿಸಬೇಕು. ಅನ್ಯರ ಪರಿಶ್ರಮವನ್ನು ಅಪಹಾಸ್ಯ ಮಾಡಬಾರದು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. 8ನೆಯ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬೇಡ. ವಿಮೋಚನ ಕಾಂಡ 20ನೇ ಅಧ್ಯಾಯ 16ನೇ ವಚನದಲ್ಲಿ ನೀನು ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿದೆ. ಸುಳ್ಳು ಹೇಳುವುದರಿಂದ ತೊಂದರೆ ಉಂಟಾಗುತ್ತದೆ. ಯಾರನ್ನಾದರೂ ತಪ್ಪಾಗಿ ಆರೋಪಿಸುವುದು, ಅಪವಾದ ಮಾಡುವುದು ಈ ಆಜ್ಞೆಯ ವಿರುದ್ಧವಾದದ್ದು. ಯಾವಾಗಲೂ ಸತ್ಯವನ್ನು ಹೇಳಬೇಕು. ಅಪವಾದ ಮತ್ತು ದ್ವೇಷಭರಿತ ಮಾತುಗಳನ್ನು ಆಡಬಾರದು. ನ್ಯಾಯವನ್ನು ಗೌರವಿಸಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. 9ನೆಯ ಆಜ್ಞೆ, ವ್ಯಭಿಚಾರಕ್ಕೆ ಆಸೆ ಪಡಬೇಡ. ವಿಮೋಚನ ಕಾಂಡ 20ನೇ ಅಧ್ಯಾಯ 17ನೇ ವಚನದಲ್ಲಿ ನೀನು ತನ್ನ ಹಿತೈಷಿಯ ಪತ್ನಿಯನ್ನು ಆಸೆ ಪಡುವುದಿಲ್ಲ ಎಂಬುದಾಗಿದೆ. ಇತರರ ಜೀವನವನ್ನು ನೋಯಿಸುವ ಆಲೋಚನೆಗಳು ನಮ್ಮ ಹೃದಯದಲ್ಲೇ ಹುಟ್ಟಬಾರದು. ಇತರರ ಕುಟುಂಬ ಜೀವನವನ್ನು ಗೌರವಿಸಬೇಕು. ಪಾಪದ ಆಲೋಚನೆಗಳಿಂದ ದೂರವಿರಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. 10ನೆಯ ಆಜ್ಞೆ, ಪರರ ವಸ್ತುಗಳಿಗೆ ಆಸೆ ಪಡಬೇಡ. ವಿಮೋಚನ ಕಾಂಡ 20ನೇ ಅಧ್ಯಾಯ 17ನೇ ವಚನದಲ್ಲಿ ನೀನು ತನ್ನ ಹಿತೈಷಿಯ ವಸ್ತುಗಳನ್ನೂ ಆಸೆ ಪಡುವುದಿಲ್ಲ ಎಂಬುದಾಗಿದೆ. ಇತರರ ಹಿತವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು. ನಮ್ಮ ಜೀವನವನ್ನು ದೇವರ ಕೊಡುಗೆ ಎಂದು ಪರಿಗಣಿಸಬೇಕು. ನಮ್ಮಲ್ಲಿರುವುದರಲ್ಲಿ ತೃಪ್ತಿಯಿಂದ ಬಾಳಬೇಕು ಎಂಬುದು ಈ ಆಜ್ಞೆಯ ಅರ್ಥವಾಗಿದೆ. ಈ 10 ಆಜ್ಞೆಗಳು 2 ಮುಖ್ಯ ಆಜ್ಞೆಗಳಲ್ಲಿ ಅಡಗಿವೆ. 1ನೆಯದು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು. 2ನೆಯದು, ನಿನ್ನಂತೆಯೇ ಪರರನ್ನೂ ಪ್ರೀತಿಸಬೇಕು. ಈ 10 ಆಜ್ಞೆಗಳು ನಮ್ಮ ಬದುಕನ್ನು ಪಾವನಗೊಳಿಸಲು ಮಾರ್ಗಸೂಚಿಯಾಗಿದೆ. ದೇವರನ್ನು ಪ್ರೀತಿಸಿ ಪರರನ್ನೂ ಪ್ರೀತಿಸುವುದು ಮುಖ್ಯ. ಈ ನಿಯಮಗಳನ್ನು ಪಾಲಿಸಿದರೆ ನಮ್ಮ ಜೀವನ ದೇವರ ಆಶೀರ್ವಾದದಿಂದ ತುಂಬಿರುತ್ತದೆ.